ನಾನು ತಿಳುವಳಿಕೆ ಮಾಡ್ತಾ ಇದ್ದೀನಿ. ಚೆಕ್ ಪೋಸ್ಟ್ಗಳಲ್ಲಿ ಆಗ್ತಿರೋಂಥ ಸಮಸ್ಯೆ ಇನ್ನೊಂಚೂರು ಡೀಟೇಲ್ ಆಗಿ ಹೇಳಿದ್ರೆ, ಎಲ್ಲಾದರೂ ದುಡ್ಡು ಕಿತ್ಕೊಳ್ತಾ ಇದ್ದಾರೆ, ಏನಾಗ್ತಿದೆ ಚೆಕ್ ಪೋಸ್ಟ್ಗಳಲ್ಲಿ? ಇಡೀ ಭಾರತ ದೇಶದಲ್ಲಿ ಇರೋ ಎಲ್ಲ ಬಾರ್ಡರ್ ಚೆಕ್ ಪೋಸ್ಟಲ್ಲಿ ಎಲ್ಲ RTO ಡಿಪಾರ್ಟ್ಮೆಂಟಲ್ಲಿ ದುಡ್ಡು ತಗೊಳ್ತಾರೆ. ಅದು ಕರ್ನಾಟಕ ಅಲ್ಲ, ತಮಿಳುನಾಡಲ್ಲ, ಇವು ಕೂಡ ಲಕ್ಷಾಂತರ ರೂಪಾಯಿ ಅವರು ತೊಗೊಳ್ತಾ ಇರ್ತಾರೆ. ಅದರಲ್ಲಿ ಏನು ಬೇಡ. ಅದರಿಂದನೇ ನಾವು ಭಾಳ ಹೋರಾಟ ಒಂದೊಂದು ಸ್ಟೇಟಾಗಿ ಮಾಡ್ಕೊಂಬರ್ತಾ ಇದ್ವಿ. 14 ಸ್ಟೇಟ್ ತೆಗೆದ್ರು. ಕಳೆದ 2 ತಿಂಗಳ ಮುಂಚೆ ಮಧ್ಯಪ್ರದೇಶ ಹೋರಾಟ ಮಾಡಿದ್ವಿ, ಅಲ್ಲಿ ತೆಗೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ತಿಂಗಳ ಮುಂಚೆ ಭಾಳ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ವಿ, ಮಹಾರಾಷ್ಟ್ರ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಿದ್ದಾರೆ. ಈಗ ಅಂದಾಜು ಷಣ್ಮುಗಪ್ಪ ಅವರೇ, ಅಂದಾಜು ಒಂದು ಲಾರಿಗೆ ಒಂದು RTO ಚೆಕ್ ಪೋಸ್ಟ್ನಲ್ಲಿ ಎಷ್ಟು ದುಡ್ಡು ಕಿತ್ಕೊಳ್ತಾರೆ ಈಗ ಅಂದಾಜು? ಎಂಟೈರ್ ಆಲ್ ಓವರ್ ಇಂಡಿಯಾ ಓಟ್ ಬರಬೇಕಂದ್ರೆ 20,000 ರೂಪಾಯಿ ಮೇಗ ಬರೀ ಬಾರ್ಡರ್ ಚೆಕ್ ಪೋಸ್ಟ್ ಲಂಚ ಕೊಡ್ತೀವಿ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಗುಜರಾತು, ಎಲ್ಲ ಕಡೆ ಈಗ ಎಲ್ಲ ಕಡೆ ಅದು ರದ್ದಾಗಿದೆ. ಅವ್ರು ಚೆಕ್ ಮಾಡ್ಕೊಳ್ಳಿ, ನಮಗೇನಿದೆ ನಮ್ಮ ಪನಿಷ್ಮೆಂಟ್ ಕೊಡಲಿ, ನಾವು ಬೇಡ ಅಂತ ಹೇಳಿಲ್ಲ. ಆದ್ದರಿಂದ ಇದರಿಂದ ಸರ್ಕಾರಕ್ಕೆ ಏನು ದೊಡ್ಡ ಬೆನಿಫಿಟ್ ಇಲ್ಲ, ಕೂಡಲೇ ರದ್ದು ಮಾಡಬೇಕು. ಆದರೆ ಅವರೇನಂದರೆ ಪರ್ಮಿಟ್ ಫೀಸ್ ಬರುತ್ತೆ, ಲಾರಿ ಮಾಲೀಕರು ಓಲೋಡ್ ಹಾಕೊಂಡು ಹೋಗ್ಬಿಡ್ತಾರೆ, ಅದರಿಂದ ನಾವು ಫೈನ್ ಹಾಕ್ತಾ ಇದ್ವಿ. ನಮಗೆ ಜಲ್ಕಿ ಬಾರ್ಡ್ರಲ್ಲಿ ಆಗಲಿ ಆಚಿಬಲ್ಲಿಯಲ್ಲಿ ಆಗಲಿ 100 ಕೋಟಿ ರೂಪಾಯಿ ನಮಗೆ ರೆವಿನ್ಯೂ ಬರ್ತಾ ಇದೆ ಗೌರ್ಮೆಂಟ್ಗೆ. ಅದರಿಂದ ನಾವು ಬಾರ್ಡರ್ ಚೆಕ್ ಪೋಸ್ಟ್ ಹೆಂಗೆ ತೆಗೆದ್ರೆ ಮುಂದೆ ಹೆಂಗೆ ಮಾಡೋದು ಹಂಗಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಯೋಚನೆ ಮಾಡಿದ್ದಾರೆ. ಏನೇ ಇರಲಿ, ನಮ್ದು ಈ 5 ಬೇಡಿಕೆ ಈಡೇರೋ ತನಕ ಯಾವುದೇ ಕಾರಣಕ್ಕೆ ಮುಷ್ಕರನ ವಾಪಸ್ ಮಾಡಲ್ಲ ಅಂತ ಕೇಳ್ಕೊಡ್ತಾ ಇದ್ದೀವಿ. ಷಣ್ಮುಗಪ್ಪರ ಇಲ್ಲೇ ಲೆಟರ್ ಇರೋದ್ರಿಂದ, ಒಂದು ಡೀಸೆಲ್ ಪ್ರೈಸು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರ್ಕೊಂಡು ಕಡಿಮೆ ಮಾಡಬೇಕಿದೆ. ಹೌದು, ರೆಡ್ಯೂಸ್ ಡೀಸೆಲ್ ಪ್ರೈಸ್ ಸ್ಟೇಟ್ ಗೌರ್ಮೆಂಟ್ 5 ರೂಪಾಯಿ ಜಾಸ್ತಿ ಮಾಡಿರೋದು ಈ ವರ್ಷ ಸ್ಟೇಟ್ ಗೌರ್ಮೆಂಟ್. 6 ವರ್ಷ ಮುಂದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕಡಿಮೆ ಮಾಡಿದ್ರು. ಇದ್ರ ತನಕ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ಪ್ರೈಸ್ ಹೈಕ್ ಆಗಿಲ್ಲ. ಈಗ ನಮ್ಮದು ಸ್ಟೇಟ್ ಗೌರ್ಮೆಂಟಲ್ಲಿ ಮಾತ್ರ 3 ರೂಪಾಯಿ 50 ಪೈಸಾ ಜೂನ್ನಲ್ಲಿ, 2 ರೂಪಾಯಿ 5 ರೂಪಾಯಿ 50 ಪೈಸಾ ಡೀಸೆಲ್ ಹೈಕ್ ಆಗಿರೋದು ಕರ್ನಾಟಕದಲ್ಲಿ. ಅದೇ ಥರ ರಿಮೂವ್ಡ್ ಸ್ಟೇಟ್ ಹೈವೇ ಟೋಲ್ ಪ್ಲಾಜಾ 14 ಡಿಸ್ಟಿಕ್ಕಲ್ಲಿ 14 ಸ್ಟೇಟಲ್ಲಿ ಕಂಪ್ಲೀಟ್ ಹೈವೇ ಟೋಲ್ ಪ್ಲಾಜಾ ಕಿತ್ತು ಒಗೆದಿದ್ದಾರೆ. ನಮ್ಮ ಸ್ಟೇಟಲ್ಲಿ ಮಾತ್ರ ಟೋಲ್ ಇದೆ, ಕಿತ್ತಿ ಒಗಿಬೇಕು. ರಿಮೂವ್ ಬಾರ್ಡರ್ RTO ಚೆಕ್ ಪೋಸ್ಟ್, RTO ಬಾರ್ಡರ್ ಚೆಕ್ ಪೋಸ್ಟ್ ಅದೇ ಥರ 14 ಇದೆ, ಇಲ್ಲಿ ತೆಗೆದಿಲ್ಲ. ರೆಡ್ಯೂಸ್ FCPs 13,000 ರೂಪಾಯಿ FCPs ಇದೆ, ಅದು ಕೂಡಲೇ ರದ್ದು ಮಾಡಬೇಕು. ರಿಮೂವ್ ಅದರಲ್ಲೂ ಕೂಡ ಏನಾದರೂ ವ್ಯವಹಾರ ಮಾಡಿಸ್ತಾ ಇದ್ದಾರೆ? ಇಲ್ಲ, ಅದೇನಿಲ್ಲ, ಅದು ಫೀಸ್ 13,000 ರೂಪಾಯಿ ಇದೆ, 13,000 ಫೀಸ್ ಆಗಿದೆ. ಅದರ ಕೂಡಲೇ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ 13,000 FCPs ಕಲೆಕ್ಟ್ ಮಾಡಿ ಅಂತ. ರಾಜ್ಯ ಸರ್ಕಾರ ರದ್ದು ಮಾಡಬೇಕು. ನಮ್ದು ಇಂಪಾರ್ಟೆಂಟ್ ಆಗಿ ನೋಡಿ, ರಿಮೂವ್ ಸ್ಟೇಟ್ ಹೈವೇ ಟೋಲ್. ಸ್ಟೇಟ್ ಹೈವೇದಲ್ಲಿ ಎಲ್ಲಿನೂ ಇಂಡಿಯಾದಲ್ಲಿ ಇಲ್ಲ. ಸ್ಟೇಟ್ ಹೈವೇದಲ್ಲಿ ಬಣ್ಣ ಬಳಿದ್ಬಿಟ್ಟು ಒಂದೊಂದು ಟೋಲಲ್ಲಿ 5 ಕೋಟಿ 6 ಕೋಟಿ ವರ್ಷಕ್ಕೆ ಕಲೆಕ್ಟ್ ಮಾಡ್ಕೊಂಡಿದ್ರೆ ನಮ್ಮ ಗತಿ ಏನಾಗಬೇಕು, ರೈತರ ಗತಿ ಏನಾಗಬೇಕು? ಇದನ್ನು ಕೇಳಲಿಕ್ಕೆ ಜನನೇ ಇಲ್ಲ. ಮುಷ್ಕರ ಮಾಡೋದು ಯಾಕೆ ಮುಷ್ಕರ ಮಾಡ್ತೀಯ ಅಂತ. ಲಾರಿ ಮಾಲೀಕರು ಬದುಕುವಂತ ಪರಿಸ್ಥಿತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈಗ ಸಾಯೋ ಪರಿಸ್ಥಿತಿ ಯಾವಾಗ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಫೈನಾನ್ಸಿಯರ್ ಕಿರುಕುಳ, ಯಾರ ಅಪ್ಪನ ದುಡ್ಡು 1 ರೂಪಾಯಿ ಕೂಡ ಇದ್ರ ತನಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಲಾರಿ ಮಾಲೀಕರು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಎವಿಡೆನ್ಸ್ ತೋರಿಸಲಿ. ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ಮ ಸ್ವಂತ ದುಡ್ಡಲ್ಲಿ ದಿನಾಲಿ 200 ಲೀಟರ್ ಡೀಸೆಲ್ ಇದ್ರೆ 8,000 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಡೀಸೆಲ್ಗೆ ಮೇಲೆ ನಾವು ಚೆಸ್ ಕಟ್ತಾ ಇದ್ದೀವಿ. ಒಂದು ಲಾರಿ ತೆಗೆದ್ರೆ 10 ಲಕ್ಷ ರೂಪಾಯಿ ನಾವು ನಿಮಗೆ GST ಕಟ್ತಾ ಇದ್ದೀವಿ. ಅದೇ ಥರ ಎಲ್ಲಿ ನಮ್ಮಿಂದ ಎಲ್ಲರೂ ಉದ್ಧಾರ ಆದರು, ರೋಡಲ್ಲಿರೋ ಡಾಬಾದವರು ಉದ್ಧಾರ ಆದರು, RTO ಡಿಪಾರ್ಟ್ಮೆಂಟ್ ಉದ್ಧಾರ ಆಯಿತು, ರಾಜಕಾರಣಿಗಳು ಉದ್ಧಾರ ಆದರು, ಅದೇ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಉದ್ಧಾರ ಆಯಿತು. ನಮ್ಮ ಮಾತ್ರ ಉದ್ಧಾರ ಆಗಿಲ್ಲ. ನಮ್ಮ ಗತಿ ನೇಣಾಕೊಂಬೋ ಪರಿಸ್ಥಿತಿ. ಆದ್ರಿಂದ ಈ ಉಗ್ರವಾದ ಹೋರಾಟ ಯಾರು ಏನನ್ನ ಹೇಳ್ಕೊಳ್ಳಿ, ಯಾರು ಸ್ಟ್ರೈಕ್ ಮಾಡಲಿ ಬಿಡಲಿ, ಇವತ್ತು ಮಧ್ಯರಾತ್ರಿಯಿಂದ ಏನಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ವಿ. ನಾಳೆ ಏನನ್ನ ನಮ್ದು ಕಂಪ್ಲೀಟ್ ಮಾತುಕತೆ ಮಾಡಿ ತೀರ್ಮಾನ ಮಾಡಿದರೆ ಇನ್ನು 2 ದಿನದಲ್ಲಿ ಎಲ್ಲ ಬಾರ್ಡರ್ ಚೆಕ್ ಪೋಸ್ಟ್, ಎಲ್ಲ ಬಾರ್ಡರ್ RTO ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ಚಾಲಕರು ತೊಗೊಂಡೋಗಿ ಅವರು ಹಿಂಸೆ ತಡೆದೀರ ಸೂಸೈಡ್ ಮಾಡೋಕೆ ಪರಿಸ್ಥಿತಿ ಬಂತು ಅಂತ ಹೇಳ್ಕೊಂಡು ಎಲ್ಲರೂ ತಗೊಂಡೋಗಿ ಅವರವ್ರ ವಾಹನ ನಿಲ್ಲಿಸ್ಬಿಡ್ತಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಕೂಡಲೇ ತೀರ್ಮಾನ ಮಾಡಬೇಕು ಅಂತ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇವಿಷ್ಟಾಗಿತ್ತು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಷಣ್ಮುಗಪ್ಪರವರ ಮಾತು. ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಸರ್ಕಾರ ಇವರ ಮನವಿಗೆ ಕಿವಿಗೊಡುತ್ತಾ, ಸಾರಿಗೆ ಇಲಾಖೆ ಇವರ ಮನವಿಗಳಿಗೆ ಕಿವಿಗೊಡುತ್ತಾ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ನಮಗೂ ಕಾಡ್ತಿರುವಂಥದ್ದು. ನೋಡಬೇಕಾಗುತ್ತೆ ಏನಾಗುತ್ತೆ. ಒಂದು ವೇಳೆ ಲಾರಿಗಳು ನಿಲ್ತಂದ್ರೆ ಖಂಡಿತವಾಗಿಯೂ ಕೂಡ ಎಸ್ಮಾ ಜಾರಿಯಾಗುತ್ತಾ ಅಥವಾ ಜನರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಅತ್ತಿಬೆಲೆ. ಕರೆ ನೀಡಲಾಗಿದ್ದ ಲಾರಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಲಭ್ಯವಾಗಿದೆ. ಬೆಂಗಳೂರು ಹಾಸನದಲ್ಲಿ ಲಾರಿ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ಅತ್ತಿಬೆಲೆ ಚೆಕ್ ಪೋಸ್ಟ್ ಬಳಿಯಲ್ಲಿ ಲಾರಿ ಮಾಲೀಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸರಕು ಸಾಗಾಟಕ್ಕೆ ಲಾರಿ ಮುಷ್ಕರದಿಂದಾಗಿ ಪೆಟ್ಟು ಬಿದ್ದಿದೆ. ಲಾರಿ ಮುಷ್ಕರದ ಬೆನ್ನಲ್ಲೇ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಹ್ವಾನವನ್ನ ನೀಡಿದ್ದಾರೆ.
ಬೆಂಗಳೂರು ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಬರೋ ಸಮಾಚಾರ ಇಲ್ಲ ಅಂತ ನಾನು ತಿಳಿವರಿಕೆ ಮಾಡ್ತಾ ಇದ್ದೀನಿ. ಚೆಕ್ ಪೋಸ್ಟ್ಗಳಲ್ಲಿ ಆಗ್ತಿರೋಂಥ ಸಮಸ್ಯೆ ಇನ್ನೊಂಚೂರು ಡೀಟೇಲ್ ಆಗಿದ್ರೆ ಎಲ್ಲಾದರೂ ದುಡ್ಡು ಕಿತ್ಕೊಳ್ತಾ ಇದ್ದಾರೆ, ಏನಾಗ್ತಿದೆ ಚೆಕ್ ಪೋಸ್ಟ್ಗಳಲ್ಲಿ? ಇಡೀ ಭಾರತ ದೇಶದಲ್ಲಿ ಇರೋ ಎಲ್ಲ ಬಾರ್ಡರ್ ಚೆಕ್ ಪೋಸ್ಟಲ್ಲಿ ಎಲ್ಲ RTO ಡಿಪಾರ್ಟ್ಮೆಂಟಲ್ಲಿ ದುಡ್ಡು ತಗೊಳ್ತಾರೆ. ಅದು ಕರ್ನಾಟಕ ಅಲ್ಲ, ತಮಿಳುನಾಡಲ್ಲ, ಇವು ಕೂಡ ಲಕ್ಷಾಂತರ ರೂಪಾಯಿ ಅವರು ತೊಗೊಳ್ತಾ ಇರ್ತಾರೆ. ಅದರಲ್ಲಿ ಏನು ಬೇಡ. ಅದರಿಂದನೇ ನಾವು ಭಾಳ ಹೋರಾಟ ಒಂದೊಂದು ಸ್ಟೇಟಾಗಿ ಮಾಡ್ಕೊಂಬರ್ತಾ ಇದ್ವಿ. 14 ಸ್ಟೇಟ್ ತೆಗೆದ್ರು. ಕಳೆದ 2 ತಿಂಗಳ ಮುಂಚೆ ಮಧ್ಯಪ್ರದೇಶ ಹೋರಾಟ ಮಾಡಿದ್ವಿ, ಅಲ್ಲಿ ತೆಗೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ತಿಂಗಳ ಮುಂಚೆ ಭಾಳ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ವಿ, ಮಹಾರಾಷ್ಟ್ರ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಿದ್ದಾರೆ. ಈಗ ಅಂದಾಜು ಷಣ್ಮುಗಪ್ಪ ಅವರೇ, ಅಂದಾಜು ಒಂದು ಲಾರಿಗೆ ಒಂದು RTO ಚೆಕ್ ಪೋಸ್ಟ್ ನಲ್ಲಿ ಎಷ್ಟು ದುಡ್ಡು ಕಿತ್ಕೊಳ್ತಾರೆ ಈಗ ಅಂದಾಜು? ಎಂಟೈರ್ ಆಲ್ ಓವರ್ ಇಂಡಿಯಾ ಓಟ್ ಬರಬೇಕಂದ್ರೆ 20,000 ರೂಪಾಯಿ ಮೇಗ ಬರೀ ಬಾರ್ಡರ್ ಚೆಕ್ ಪೋಸ್ಟ್ ಲಂಚ ಕೊಡ್ತೀವಿ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಗುಜರಾತು, ಎಲ್ಲ ಕಡೆ ಈಗ ಎಲ್ಲ ಕಡೆ ಅದು ರದ್ದಾಗಿದೆ. ಅವ್ರು ಚೆಕ್ ಮಾಡ್ಕೊಳ್ಳಿ, ನಮಗೇನಿದೆ ನಮ್ಮ ಪನಿಷ್ಮೆಂಟ್ ಕೊಡಲಿ, ನಾವು ಬೇಡ ಅಂತ ಹೇಳಿಲ್ಲ. ಆದ್ದರಿಂದ ಇದರಿಂದ ಸರ್ಕಾರಕ್ಕೆ ಏನು ದೊಡ್ಡ ಬೆನಿಫಿಟ್ ಇಲ್ಲ, ಕೂಡಲೇ ರದ್ದು ಮಾಡಬೇಕು. ಆದರೆ ಅವರೇನಂದರೆ ಪರ್ಮಿಟ್ ಫೀಸ್ ಬರುತ್ತೆ, ಲಾರಿ ಮಾಲೀಕರು ಓವರ್ಲೋಡ್ ಹಾಕೊಂಡು ಹೋಗ್ಬಿಡ್ತಾರೆ, ಅದರಿಂದ ನಾವು ಫೈನ್ ಹಾಕ್ತಾ ಇದ್ವಿ. ನಮಗೆ ಜಲ್ಕಿ ಬಾರ್ಡ್ರಲ್ಲಿ ಆಗಲಿ ಆಚಿಬಲ್ಲಿಯಲ್ಲಿ ಆಗಲಿ 100 ಕೋಟಿ ರೂಪಾಯಿ ನಮಗೆ ರೆವಿನ್ಯೂ ಬರ್ತಾ ಇದೆ ಗೌರ್ಮೆಂಟ್ಗೆ. ಅದರಿಂದ ನಾವು ಬಾರ್ಡರ್ ಚೆಕ್ ಪೋಸ್ಟ್ ಹೆಂಗೆ ತೆಗೆದ್ರೆ ಮುಂದೆ ಹೆಂಗೆ ಮಾಡೋದು ಹಂಗಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಯೋಚನೆ ಮಾಡಿದ್ದಾರೆ. ಏನೇ ಇರಲಿ, ನಮ್ದು ಈ 5 ಬೇಡಿಕೆ ಈಡೇರೋ ತನಕ ಯಾವುದೇ ಕಾರಣಕ್ಕೆ ಮುಷ್ಕರನ ವಾಪಸ್ ಮಾಡಲ್ಲ ಅಂತ ಕೇಳ್ಕೊಳ್ತಾ ಇದ್ದೀವಿ. ಷಣ್ಮುಗಪ್ಪರ ಇಲ್ಲೇ ಲೆಟರ್ ಇರೋದ್ರಿಂದ ಒಂದು ಡೀಸೆಲ್ ಪ್ರೈಸು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರ್ಕೊಂಡು ಕಡಿಮೆ ಮಾಡಬೇಕಿದೆ. ಹೌದು, ರೆಡ್ಯೂಸ್ ಡೀಸೆಲ್ ಪ್ರೈಸ್ ಸ್ಟೇಟ್ ಗೌರ್ಮೆಂಟ್ 5 ರೂಪಾಯಿ ಜಾಸ್ತಿ ಮಾಡಿರೋದು ಈ ಸ್ಟೇಟ್ ಗೌರ್ಮೆಂಟ್. 6 ವರ್ಷ ಮುಂದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕಡಿಮೆ ಮಾಡಿದ್ರು. ಇದ್ರ ತನಕ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ಪ್ರೈಸ್ ಹೈಕ್ ಆಗಿಲ್ಲ. ಈಗ ನಮ್ಮದು ಸ್ಟೇಟ್ ಗೌರ್ಮೆಂಟಲ್ಲಿ ಮಾತ್ರ 3 ರೂಪಾಯಿ 50 ಪೈಸಾ ಜೂನ್ನಲ್ಲಿ, 2 ರೂಪಾಯಿ ಇವತ್ತು, 5 ರೂಪಾಯಿ 50 ಪೈಸಾ ಡೀಸೆಲ್ ಹೈಕ್ ಆಗಿರೋದು ಕರ್ನಾಟಕದಲ್ಲಿ. ಅದೇ ಥರ ರಿಮೂವ್ಡ್ ಸ್ಟೇಟ್ ಹೈವೇ ಟೋಲ್ ಪ್ಲಾಜಾ 14 ಡಿಸ್ಟಿಕ್ಕಲ್ಲಿ 14 ಸ್ಟೇಟಲ್ಲಿ ಕಂಪ್ಲೀಟ್ ಹೈವೇ ಟೋಲ್ ಪ್ಲಾಜಾ ಕಿತ್ತು ಒಗೆದಿದ್ದಾರೆ. ನಮ್ಮ ಸ್ಟೇಟಲ್ಲಿ ಮಾತ್ರ ಟೋಲ್ ಇದೆ, ಕಿತ್ತಿ ಒಗಿಬೇಕು. ರಿಮೂವ್ ಬಾರ್ಡರ್ RTO ಚೆಕ್ ಪೋಸ್ಟ್, RTO ಬಾರ್ಡರ್ ಚೆಕ್ ಪೋಸ್ಟ್ ಅದೇ ಥರ 14 ಇದೆ, ಇಲ್ಲಿ ತೆಗೆದಿಲ್ಲ. ರೆಡ್ಯೂಸ್ FCPs 13,000 ರೂಪಾಯಿ FCPs ಇದೆ, ಅದು ಕೂಡಲೇ ರದ್ದು ಮಾಡಬೇಕು. ರಿಮೂವ್ ಅದರಲ್ಲೂ ಕೂಡ ಏನಾದರೂ ವ್ಯವಹಾರ ಮಾಡಿಸ್ತಾ ಇದ್ದಾರೆ? ಇಲ್ಲ, ಅದೇನಿಲ್ಲ, ಅದು ಫೀಸ್ 13,000 ರೂಪಾಯಿ ಇದೆ, 13,000 ಫೀಸ್ ಆಗಿದೆ. ಅದರ ಕೂಡಲೇ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ 13,000 FCPs ಕಲೆಕ್ಟ್ ಮಾಡಿ ಅಂತ. ರಾಜ್ಯ ಸರ್ಕಾರ ರದ್ದು ಮಾಡಬೇಕು. ನಮ್ದು ಇಂಪಾರ್ಟೆಂಟ್ ಆಗಿ ನೋಡಿ, ರಿಮೂವ್ ಸ್ಟೇಟ್ ಹೈವೇ ಟೋಲ್. ಸ್ಟೇಟ್ ಹೈವೇದಲ್ಲಿ ಎಲ್ಲಿನೂ ಇಂಡಿಯಾದಲ್ಲಿ ಇಲ್ಲ. ಸ್ಟೇಟ್ ಹೈವೇದಲ್ಲಿ ಬಣ್ಣ ಬಳಿದ್ಬಿಟ್ಟು ಒಂದೊಂದು ಟೋಲಲ್ಲಿ 5 ಕೋಟಿ 6 ಕೋಟಿ ವರ್ಷಕ್ಕೆ ಕಲೆಕ್ಟ್ ಮಾಡ್ಕೊಂಡಿದ್ರೆ ನಮ್ಮ ಗತಿ ಏನಾಗಬೇಕು, ರೈತರ ಗತಿ ಏನಾಗಬೇಕು? ಇದನ್ನು ಕೇಳಲಿಕ್ಕೆ ಜನನೇ ಇಲ್ಲ. ಮುಷ್ಕರ ಮಾಡೋದು ಯಾಕೆ ಮುಷ್ಕರ ಮಾಡ್ತೀಯ ಅಂತ. ಲಾರಿ ಮಾಲೀಕರು ಬದುಕುವಂತ ಪರಿಸ್ಥಿತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈಗ ಸಾಯೋ ಪರಿಸ್ಥಿತಿ ಯಾವಾಗ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಫೈನಾನ್ಸಿಯರ್ ಕಿರುಕುಳ, ಯಾರ ಅಪ್ಪನ ದುಡ್ಡು 1 ರೂಪಾಯಿ ಕೂಡ ಇದ್ರ ತನಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಲಾರಿ ಮಾಲೀಕರು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಎವಿಡೆನ್ಸ್ ತೋರಿಸಲಿ. ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ಮ ಸ್ವಂತ ದುಡ್ಡಲ್ಲಿ ದಿನಾಲಿ 200 ಲೀಟರ್ ಡೀಸೆಲ್ ಇದ್ರೆ 8,000 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಡೀಸೆಲ್ಗೆ ಮೇಲೆ ನಾವು ಚೆಸ್ ಕಟ್ತಾ ಇದ್ದೀವಿ. ಒಂದು ಲಾರಿ ತೆಗೆದ್ರೆ 10 ಲಕ್ಷ ರೂಪಾಯಿ ನಾವು ನಿಮಗೆ GST ಕಟ್ತಾ ಇದ್ದೀವಿ. ಅದೇ ಥರ ಎಲ್ಲಿ ನಮ್ಮಿಂದ ಎಲ್ಲರೂ ಉದ್ಧಾರ ಆದರು, ರೋಡಲ್ಲಿರೋ ಡಾಬಾದವರು ಉದ್ಧಾರ ಆದರು, RTO ಡಿಪಾರ್ಟ್ಮೆಂಟ್ ಉದ್ಧಾರ ಆಯಿತು, ರಾಜಕಾರಣಿಗಳು ಉದ್ಧಾರ ಆದರು, ಅದೇ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಉದ್ಧಾರ ಆಯಿತು. ನಮ್ಮ ಮಾತ್ರ ಉದ್ಧಾರ ಆಗಿಲ್ಲ. ನಮ್ಮ ಗತಿ ನೇಣಾಕೊಂಬೋ ಪರಿಸ್ಥಿತಿ. ಆದ್ರಿಂದ ಈ ಉಗ್ರವಾದ ಹೋರಾಟ ಯಾರು ಏನನ್ನ ಹೇಳ್ಕೊಳ್ಳಿ, ಯಾರು ಸ್ಟ್ರೈಕ್ ಮಾಡಲಿ ಬಿಡಲಿ, ಇವತ್ತು ಮಧ್ಯರಾತ್ರಿಯಿಂದ ಏನಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ವಿ. ನಾಳೆ ಏನನ್ನ ನಮ್ದು ಕಂಪ್ಲೀಟ್ ಮಾತುಕತೆ ಮಾಡಿ ತೀರ್ಮಾನ ಮಾಡಿದರೆ ಇನ್ನು 2 ದಿನದಲ್ಲಿ ಎಲ್ಲ ಬಾರ್ಡರ್ ಚೆಕ್ ಪೋಸ್ಟ್, ಎಲ್ಲ RTO ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ಚಾಲಕರು ತಗೊಂಡೋಗಿ ಅವ್ರು ಹಿಂಸೆ ತಡೆದೀರ ಸೂಸೈಡ್ ಮಾಡೋಕೆ ಪರಿಸ್ಥಿತಿ ಬಂತು ಅಂತ ಹೇಳ್ಕೊಂಡು ಎಲ್ಲರೂ ತಗೊಂಡೋಗಿ ಅವ್ರವ್ರ ವಾಹನ ನಿಲ್ಲಿಸ್ಬಿಡ್ತಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಕೂಡಲೇ ತೀರ್ಮಾನ ಮಾಡಬೇಕು ಅಂತ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇವಿಷ್ಟಾಗಿತ್ತು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಷಣ್ಮುಗಪ್ಪರವರ ಮಾತು. ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಸರ್ಕಾರ ಇವರ ಮನವಿಗೆ ಕಿವಿಗೊಡುತ್ತಾ, ಸಾರಿಗೆ ಇಲಾಖೆ ಇವರ ಮನವಿಗಳಿಗೆ ಕಿವಿಗೊಡುತ್ತಾ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ನಮಗೂ ಕಾಡ್ತಿರುವಂಥದ್ದು. ನೋಡಬೇಕಾಗುತ್ತೆ ಏನಾಗುತ್ತೆ. ಒಂದು ವೇಳೆ ಲಾರಿಗಳು ನಿಲ್ತಂದ್ರೆ ಖಂಡಿತವಾಗಿಯೂ ಕೂಡ ಎಸ್ಮಾ ಜಾರಿಯಾಗುತ್ತಾ ಅಥವಾ ಜನರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥ ಪರಿಸ್ಥಿತಿಲಿದ್ದೀವಿ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಅತ್ತಿಬೆಲೆ.